ಬಂದಿದ್ದಾರೆ, ರೆಡ್ಡಿಗೆ ಏನೋ ಆಗ್ತಾ ಇದೆ, ಮತ್ತೆ ಫೈರಿಂಗೂ ಆಯ್ತು. ಅಷ್ಟು ಸಾವಿರಾರು ಜನ ಸಿಟಿಯಿಂದ ಕಿತ್ಕೊಂಡು ಬಂದ್ಬಿಟ್ರೆ ಎಲ್ಲರೂ ಆಟೋಮೆಟಿಕ್ ಆಗಿ. ಅಲ್ಲಿ ಏನಾಯ್ತು, ಅವ್ನು ಸತೀಶ್ ರೆಡ್ಡಿ ಎಲ್ಲ ಫೈರಿಂಗ್ ಮಾಡಿಕೊಂಡು ಈ ಕಲ್ಲು ತೂರಾಟಗಳಲ್ಲಿ ಅವನಿಗೆ ಏಟ್ ಬಿತ್ತು ಅಂತ ಹೇಳಿ ಹೇಳ್ತಾರೆ. ಆ ವಿಡಿಯೋ ಕೂಡ ನಾನು ನಿಮ್ಗೆ ಆಲ್ರೆಡಿ ಬಂದಿದೆ. ಅವ್ನು ಈಗನ್ನೋ ವಿಡಿಯೋ ಬಂದಿದೆ ನಿಮಗೆ. ಅವ್ನು ನೋಡಿ ಸತೀಶ್ ರೆಡ್ಡಿನ ಇಲ್ಲಿಂದ ಪೊಲೀಸರು ಬಹಳ ಬುದ್ಧಿವಂತಿಕೆಯಿಂದ ಅವನ್ನ ಎತ್ಕೊಂಡು ಹಾಸ್ಪಿಟಲ್ಗೆ ತಗೊಂಡೋಗ್ಬಿಡ್ತಾರೆ. ತಗೊಂಡೋಗ್ಬಿಟ್ಟು ಅಲ್ಲಿಂದ 5 ನಿಮಿಷದಲ್ಲೇ ಅವನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಅವನಿಗೆ ಬಹಳ ಸೀರಿಯಸ್ ಇದೆ ಅಂತ ಹೇಳಿ. ಒಂದು ಕ್ಲಾತ್ ಸುತ್ತಿದ್ದಾರೆ ಅರ್ಥಾಯ್ತಾ. ಕಣ್ಣು ಇದು ಲೈಟ್ ಆಗಿ ಬಚ್ಚಿದಂಗೆ ನನ್ಗೆ ಕಾಣಿಸುತ್ತೆ ನಿಮ್ಗೆ. ನೋಡಿ ಇದು ಅವನು ಸತೀಶ್ ರೆಡ್ಡಿ ಆಂಬುಲೆನ್ಸ್ ಒಳಗಡೆ ಕುಡಿಸ್ತಾರೆ. ಅವನು ASP ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗ್ಬಿಟ್ಟು ನನಗೂ ವಿಡಿಯೋ ಕಾಲ್ ಮಾಡ್ದ. ಸರ್ ಅವ್ನಿಗೆ ಹೊಡೆತ ಬಿದ್ದಿದೆ ಸರ್, ಅವ್ನ ಇವಾಗ ಅರೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಅಂತೇಳಿ ಬಂದ್ಬಿಟ್ಟ. ಅದಾದ್ಮೇಲೆ ನಮಗೆ ಅವನು ಚೆಕ್ ಅಂತ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ರು. ಅವನು ಹಿಂಗಂದಿದ್ದು ನೋಡಿದಿರ ನೀವು? ಅಂದ್ರೆ ನಾನು ಸೇಫ್ ಆಗಿದ್ದೀನಿ ಅಂತ ಹೇಳಿದ್ರ? ಅಷ್ಟೇ, ನಾನು ಸೇಫ್ ಆಗಿದ್ದೀನಿ ಅನ್ನೋದು. ಅಂದ್ರೆ ಸತೀಶ್ ರೆಡ್ಡಿನ ಪೊಲೀಸ್ನವರೇ ಸೇಫ್ ಮಾಡಿದ್ರು ಅಂತ? ಅಷ್ಟೇ, ಸತೀಶ್ ರೆಡ್ಡಿನ ಪೊಲೀಸರು ಎತ್ಕೊಂಡು ಹೋಗ್ಬಿಟ್ಟು OPD ಅಡ್ಮಿಟ್ ಮಾಡಿಸಿ ವಿತಿನ್ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅಲ್ಲಿ ಅವನ್ನ ತಗೊಂಡು ಆಂಬುಲೆನ್ಸ್ ಎಲ್ಲ ಹಾಕಿ ಫಸ್ಟ್ ಬೆಂಗಳೂರು ಕಳಿಸ್ಬಿಟ್ರು. ಅವನ್ನ ಇವಾಗ ತಗೊಂಡೋಗ್ಬಿಟ್ಟು ಅವ್ನು ನೀಟಾಗಿ ಅವನು ಮತ್ತೆ ನಡ್ಕೊಂಡ್ ಬರ್ತಾನೆ. ನಡ್ಕೊಂಡ್ ಬಂದು ಆಂಬುಲೆನ್ಸ್ ಅಲ್ಲಿ ಕಾಲರ್ ಹಿಂಗ್ ಇದಾಕೊಂಡ್ಬಿಟ್ಟು ಇದು ಮಾಡ್ತಾನೆ. ಅವ್ರು ದಿಮ್ ಕೊಡೋದಕ್ಕೆ ಹೋದ್ರೆ ಕೂಡ ಹಿಂಗಂದು ಕೈ ಹಿಂಗ್ ಇಟ್ಕೊಂತಾನೆ, ಮತ್ತೆ ಹಿಂಗಂತಾನೆ. ಅಂದ್ರೆ ಅವ್ನು ಸೀರಿಯಸ್ ಇರ್ಲಿಲ್ಲ. ಇವಾಗ ನಾನು ಅದನ್ನ ಹೇಳ್ತಿದ್ರೆ ಅವನು ಇದುವರೆಗೂ ಕೂಡ ಬೆಂಗಳೂರಲ್ಲಿ ಯಾವ ಹಾಸ್ಪಿಟಲ್ ಇದ್ದಾನೆ, ಏನು ಅವನಿಗೆ ರಾಜಾತಿಥ್ಯ ಕೊಡ್ಕೊಂತ ಅವನ ಅರೆಸ್ಟ್ ಮಾಡದೇನೆ ಈ ಏಟ್ ಬಿದ್ದಿದೆ ಅನ್ನೋ ನೆಪದಲ್ಲಿ ಅವನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದಾರೆ. ಸೊ ಬಳ್ಳಾರಿಯಿಂದ ಅವನ ಆಂಬುಲೆನ್ಸ್ ಆರಾಮಾಗಿ ನಡ್ಕೊಂಡು ಬಂದು ಅತ್ತಿ ಕೊತ್ಕೊಂಡ್ಬಿಟ್ಟು ದಿಂಬು ಕೊಟ್ಟರು ಕೂಡ ಅವನು ಬೇಡ ಅಂತ ಹೇಳ್ಬಿಟ್ಟು ನಾನು ಇದಂತ ಹೇಳಿ ಅವನು ಹೋಗಿದ್ದಾನೆ. ಅಂದ್ರೆ ಸತೀಶ್ ರೆಡ್ಡಿನ ಭರತ್ ರೆಡ್ಡಿ ಅವರು ಸೇಫ್ ಮಾಡ್ತಿದಾರ ಅಥವಾ ಸರ್ಕಾರ ಸೇಫ್ ಮಾಡಿದ್ಯಾ? ಇಲ್ಲಿ ಇದರಲ್ಲಿ ASP ರವಿಕುಮಾರ್, DSP ನಂದಾರೆಡ್ಡಿ ಮತ್ತು ಭರತ್, ಈ ಮೂವರು ನಿರಂತರವಾಗಿ ಕಮ್ಯುನಿಕೇಶನ್ ಅಲ್ಲಿ ಇದ್ದು ಇವೆಲ್ಲ ಪ್ಲಾನ್ ನಡೀತಾ ಇರುವಂತದ್ದು. ನೋಡಿ ಸತೀಶ್ ರೆಡ್ಡಿದ ಘಟನೆ ಆಯ್ತು. ಅದಾದ್ಮೇಲೆ ಟೋಟಲ್ ಪೊಲೀಸ್ ಎಲ್ಲ ಬಂದ್ಬಿಟ್ಟು ನನ್ನ ಮನೆಗೂ ರಕ್ಷಣೆ ಕೊಟ್ಟು ಭರತ್ ರೆಡ್ಡಿನ ಮತ್ತೆ 9 ಗಂಟೆಗೆ ಅವ್ನು ಬಂದಿದ್ದು ಮನೆ ಹತ್ರ. ಇದು 7:30 ಇನ್ಸಿಡೆಂಟ್ ಮುಗಿದೋಯ್ತು. 1.5 ತಾಸು ಸಮಯ ಇದ್ರೂ ಕೂಡ ಪೊಲೀಸರ ನಿರ್ಲಕ್ಷ್ಯ ಎಷ್ಟು ಇತ್ತು ಅನ್ನೋದು ನೆನ್ಪಿಟ್ಕೊಳ್ಳಿ. ಒಂದು ಫಸ್ಟ್ ಇನ್ಸಿಡೆಂಟ್ ಮಧ್ಯಾಹ್ನ 2:30ಗೆ ನಾನು ಬ್ಯಾನರ್ನ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟು ಪೊಲೀಸರು ಬಂದು ಬ್ಯಾನರ್ ತೆರವುಗೊಳಿಸಿ ಕಳಿಸ್ಬಿಟ್ಟು ಇನ್ನೇನು ಮುಗಿದೋಯ್ತು ಅಂತ ಅನ್ಕೊಂಡಿದ್ದು ಒಂದು. ಅಟ್ಲೀಸ್ಟ್ ಆ ಸಂದರ್ಭದಲ್ಲಾದ್ರೂ ಕೂಡ ಪ್ರಿಕಾಷನ್ ತಗೋಬೇಕಾಗಿತ್ತು. ರೆಡ್ಡಿ ಮನೆ ಮುಂದೆ ಹೋಗಿ ಬ್ಯಾನರ್ ಕಟ್ಟಿದ್ದಾರೆ, ನಾವೇ ಪೊಲೀಸರು ಹೋಗಿ ತೆಗೆದಿದ್ದೀವಿ, ಮತ್ತೆ ಇದೇನಾದ್ರೂ ಮತ್ತೆ ನೆಕ್ಸ್ಟ್ ವಿಕೋಪಕ್ಕೆ ಹೋಗ್ಬೋದಾ, ಒಂದು 4 ಮಂದಿ ಪೊಲೀಸರನ್ನ ಹಾಕಿ ಅಲರ್ಟ್ ಆಗಿ ವಾಲ್ಮೀಕಿ ಕಾರ್ಯಕ್ರಮ ಇದೆ ಅನ್ನೋದು ಅಟ್ಲೀಸ್ಟ್ ಪೊಲೀಸರಿಗೆ ಮಿನಿಮಮ್ ಜ್ಞಾನ ಇರಬೇಕಾಯ್ತು. ಸೊ ಆದ್ರೆ ಅಲ್ಲಿ ತಪ್ಪಿಸಿದ್ದಾರೆ. ಜೊತೆಗೆ ಸಾಯಂಕಾಲ ಅಷ್ಟು ದೊಡ್ಡ ಫೈರಿಂಗ್ ನನ್ನ ಮೇಲೆ, ಕಲ್ಲು ತೂರಾಟಗಳು, ಬಾಟಲ್ಸ್ ನಮ್ ಜನರ ಮೇಲೆ, ಇದೆಲ್ಲ ಮಾಡಿದ ಮೇಲೆ ಕೂಡ ಅವನ್ ಸತೀಶ್ ರೆಡ್ಡಿನ ಪೊಲೀಸರು ಅಲ್ಲಿಂದ ಎಸ್ಕೇಪ್ ಮಾಡಿಸಿ ಹಾಸ್ಪಿಟಲ್ಗೆ ತಗೊಂಡೋಗಿ ಅವನಿಗೆ ಏಟ್ ಬಿತ್ತು ಇಲ್ಲೋ ಅನ್ನೋದನ್ನ ಸೆಕೆಂಡ್ರಿ. ಅವನ ಒಟ್ಟಿಗೆ ಇಲ್ಲಿಂದ ಅವನ ಶೇಖರನವ್ರನ್ನ ಇಬ್ಬರನ್ನ ಇಲ್ಲಿಂದ ಎತ್ಕೊಂಡು ಹೋಗ್ಬಿಟ್ರು. ಅದೇ ಪ್ರೈವೇಟ್ ಗನ್ಮೆನ್ಗಳ ಜೊತೆಯಲ್ಲಿ, ಸೇಮ್ ಪ್ರೈವೇಟ್ ಗನ್ಮೆನ್ಗಳ ಜೊತೆಯಲ್ಲಿ ಅವನು ಭರತ್ ರೆಡ್ಡಿ ಮತ್ತೆ SP ಸರ್ಕಲ್ ಇಂದ ನಮ್ಮ ಮನೆಗೆ ಬರುವಂತ ಸಂದರ್ಭದಲ್ಲಿ ಪೊಲೀಸರು 7 ಫೈರಿಂಗ್ ಆಗಿದೆ, ಮೀಡಿಯಾನೇ ಅದಕ್ಕೆ ಸಾಕ್ಷಿ ಆಗ್ಬಿಟ್ಟಿದೆ. ಮತ್ತೆ SP, IG, ASP, DSPಗಳು ಇವರೆಲ್ಲರೂ ಇದ್ಕೊಂಡ್ಬಿಟ್ಟು ಅವನ MLA ಫಸ್ಟ್ ನೀನ್ ಮನೆಗೆ ಹೋಗಿ ನೀನ್ ಅಂತ ಹೇಳಿ ಕಳಿಸ್ಬಿಟ್ಟು ಜನಗಳಲ್ಲಿ ಬಂದಿಲ್ದಂಗೆ ಚೆಕ್ ಬಂದಿ ಎಲ್ಲ ಕೂಡ ಆಗ್ಬಿಟ್ಟು ಭದ್ರತೆ ಒಳಪಡಿಸಬೇಕಾಗಿದ್ದನ್ನ ಬಿಟ್ಟು 7:30 ನಂತರ 9 ಗಂಟೆವರೆಗೂ 1.5 ತಾಸು ಸಮಯ ಇದ್ರೂ ಕೂಡ ಪೊಲೀಸರು ಎಸ್ಕಾರ್ಟ್ ಇಟ್ಟು ಅವನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದು ಮತ್ತೆ ಆವಾಗ ರಾಜಶೇಖರ್ ಡೆತ್ ಆಗಿತ್ತು. ಭರತ್ ರೆಡ್ಡಿ ಯಾವಾಗ 9 ಗಂಟೆಗೆ ನಮ್ಮ ಮನೆ ಹತ್ರ ಬಂದ್ರು ನೋಡಿ, ಅವ್ರು ಭರತ್ ರೆಡ್ಡಿ ಅವರ ಬ್ರದರ್ ಫೋನ್ ಮಾಡ್ತಾನೆ. ಅವನಿಗೆ ಯಾವಾಗ ಗುಡ್ಡೇಟ್ ಬಿತ್ತು ಅವ್ನು ಸಾಯ್ತಾನಂತೂ ಗೊತ್ತಿತ್ತೇನೋ ಗೊತ್ತಿಲ್ಲ. ನಮ್ ಬ್ರದರ್ ನನಗೆ ಆ ಟೆನ್ಷನ್ ಅಲ್ಲಿ ಕೂಡ ನನಗೆ ಈ ರೀತಿ ನನಗಾಗಿದೆ ಅಂತ ಹೇಳಿ ಹೇಳಿದ್ರು.
5 ನಿಮಿಷದಲ್ಲಿ ಮತ್ತೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. 9:20 ನಮ್ಮ ಬ್ರದರ್ ಡೆತ್ ಆಗಿದ್ದಾರೆ ಅಂತ ಹೇಳಿ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದಾರೆ. ಅಂದ್ರೆ 7-7:30 ನಡುವೆ ಒಂದು ಎಪಿಸೋಡ್ ಮುಗಿದೋಯ್ತು. ಆ ಎಪಿಸೋಡ್ ಅಲ್ಲಿ ಫೈರಿಂಗ್ ಆಯ್ತು ನನ್ನ ಮೇಲೆ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇದಾಯ್ತು. ಆ ಕಡೆ ಜನ ಇದ್ದಾರೆ, ಈ ಕಡೆ ಜನ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಪೊಲೀಸರು ನಿರ್ಲಕ್ಷ್ಯ ಅನ್ನೋದು 7:30 to 9 ಅಂದ್ರೆ 1.5 ತಾಸು ತನಕನು ಎಷ್ಟು ನೆಗ್ಲಿಜೆನ್ಸಿ ಮಾಡಿದ್ರು ಅನ್ನೋದನ್ನ ತಾವು ಅರ್ಥ ಮಾಡ್ಕೋಬೇಕು. ಸರ್, ಈಗ ನೀವು ನರೇಟ್ ಮಾಡಿದ್ದನ್ನ ನೋಡಿದ್ರೆ ಅವರು ನಿಮ್ಮನ್ನೇ ಟಾರ್ಗೆಟ್ ಮಾಡಿದ್ರು, ಆದ್ರೆ ಮಿಸ್ ಫೈರ್ ಆಗಿ ಕಾಂಗ್ರೆಸ್ ಕಾರ್ಯಕರ್ತನೇ ಸತ್ತೋಗ್ಬಿಡ್ತಾನೆ. ನಿಮಗೆ ನನ್ನನ್ನೇ ಹೆಂಗ್ ಟಾರ್ಗೆಟ್ ಮಾಡಿದ್ರು, ನನ್ ಕೊಲ್ಲೋಕೆ ಅಂತ ನಿಮ್ಮ ಯಾಕೆ ಈ ಅನುಮಾನ ನಿಮ್ಗೆ ಯಾಕೆ ಗಟ್ಟಿಯಾಗಿದೆ? ಹೇಳ್ತಾ ಇದ್ದೀನಿ ನೋಡಿ, 7-7:30 ನನ್ನ ಮೇಲೆ ಆಗಿದ್ದ ಅಟ್ಯಾಕ್. ಅದಾದ್ಮೇಲೆ ಪೊಲೀಸರು ಬಂದು ನಮ್ಮ ಮನೆ ಹತ್ರ ಅಂದ್ರೆ ಈ ಬ್ಯಾರಿಕೇಡ್ ಇದು ಪಬ್ಲಿಕ್ ಆಫೀಸ್ ಇವಾಗ ನಾವು ಕುಂತಿರೋದು ಬಂದು ಆಫೀಸ್. ಈ ಮುಂಭಾಗದಲ್ಲಿ ರೋಡ್ ಬರುತ್ತೆ, ನಿಮ್ಗೆ ಇದು ರೋಡ್ ಬರುತ್ತೆ. ಸೊ ಇಲ್ಲಿ ಪೊಲೀಸರು ಬಂದ್ಬಿಟ್ಟು ನನ್ನ ಮನೆ ಒಳಗಡೆ ಕಳಿಸ್ಬಿಟ್ಟು ಕಂಪ್ಲೀಟ್ ಪೊಲೀಸರಲ್ಲಿ ಅಡ್ಡ ನೆಚ್ಕೊಂಡ್ಬಿಟ್ಟು ಅವ್ನ್ ಭರತ್ ರೆಡ್ಡಿಗೆ ಇಲ್ಲಿ ಬರೋದಕ್ಕೆ ಅವಕಾಶ ಆಗ್ಲಿಲ್ಲ. ಅವನೇನ್ ಮಾಡಿದ, ಅಲ್ಲಿಂದ ಮುಂಭಾಗದಿಂದ ಮೇನ್ ರೋಡ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಮನೆ ಮೇಲೆ ಪೆಟ್ರೋಲ್ ಬಾಂಬ್ಗಳು ಹಾಕಿದ್ದಾರೆ. ಬಾಂಬ್ ಸ್ಕ್ವಾಡ್ ಎಲ್ಲ ಬಂದು ಪೆಟ್ರೋಲ್ ಬಾಂಬ್ಗಳು ತಗೊಂಡಿದ್ದಾರೆ, ಬೇರ್ ಬಾಟಲ್ಸ್ ಎಲ್ಲ ತಗೊಂಡಿದ್ದಾರೆ, ಕಲ್ಲುಗಳು ತಗೊಂಡಿದ್ದಾರೆ. ನಾನು ಪೊಲೀಸರು ಕೊಟ್ಟಿರೋ ನನ್ನ ಮೇಲೆ ಅಟ್ಯಾಕ್ ಆಗಿರೋ 3 ಬುಲೆಟ್ಗಳನ್ನ ಕೊಟ್ಟಿದ್ದೀನಿ. 7-7:30 ನಂತರ ನನ್ನ ಟೋಟಲ್ ಸೇಫ್ ಮಾಡ್ಬಿಟ್ರು. ನಾನು ಆಫೀಸ್ ಒಳಗಡೆ ಬಂದೆ. ನಾನು ಇಲ್ಲಿ ಒಂದು ಆಫೀಸಲ್ಲಿ ಕುತ್ಕೊಂಡ್ಬಿಟ್ಟೆ. ಹೊರಗಡೆ ಬರಬೇಡ್ರಿ ಸರ್ ದಯಮಾಡಿ ನೀವು ಅಂತ ಹೇಳಿ ಆಫೀಸಲ್ಲಿ ಕುತ್ಕೊಂಡ್ಬಿಟ್ಟೆ. ನಾನು ಅವನಿಗೆ ಇಂಟಿಮೇಷನ್ ಹೋಗಿದೆ ಮತ್ತೆ ಇಲ್ಲಿ ಆಫೀಸಲ್ಲಿ ಕುಂತಿದ್ದೀನಿ ಅಂತ ಹೇಳಿ. ಇದೇನೋ ಅವನು ಅನ್ಕೊಂಡಿದ್ದಷ್ಟೇನು ಸುಲಭ ಏನಲ್ಲ. ಗ್ಲಾಸ್ಗಳು ಕೂಡ ತುಂಬಾ ಸ್ಟ್ರಾಂಗ್ ಆಗಿರುವಂತ ಗ್ಲಾಸ್ಗಳು. ಅವನು ಏನು ಬುಲೆಟ್ಸ್ ಇಂದ ಹೊಡೆದಿದ್ದು, ಬಾಟಲ್ಸ್ ಇಂದ, ಪೆಟ್ರೋಲ್ ಬಾಂಬ್ಸ್ ಇಂದ ಹೊಡೆದಿದ್ದಕ್ಕೆ ಗ್ಲಾಸ್ ಎಲ್ಲ ಚೂರಾಗಿದೆ. ಇವಾಗ ನೀವು ನೋಡಬಹುದು. ಅದನ್ನೆಲ್ಲ ಬಾಂಬ್ ಸ್ಕ್ವಾಡ್, ಫೋರೆನ್ಸಿಕ್ ಅವರೆಲ್ಲ ಬಂದು ತಗೊಂಡು ಹೋಗಿದ್ದಾರೆ. ಅವನೇನ್ ಮಾಡಿದ್ದಾನೆ, ತಾವು ಹೇಳ್ತಾ ಇದ್ರಲ್ಲ ನಿಮ್ ಮೇಲೇನೆ ಅಟ್ಯಾಕ್ ಅನ್ನೋದಕ್ಕೆ, 7-7:30 ನನ್ನ ಮೇಲೆ ಅಟ್ಯಾಕ್, ಫೈರಿಂಗ್. ಆ ಎಪಿಸೋಡ್ ಮುಗೀತು. 9 ಗಂಟೆಗೆ ಅವನು ಭರತ್ ರೆಡ್ಡಿ ಬರೋ ಟೈಮ್ ನಲ್ಲಿ ಮಿನಿಮಮ್ ಅಂದ್ರೆ ಅವ್ನು ಏನ್ ಮಾಡಿದ್ದಾನೆ ಅಂತಂದ್ರೆ, ಈ ಚಾನಲ್ ಶೇಖರ್ ಮತ್ತು ಈ ಹುಡುಗ ರಾಜಶೇಖರ್ ರೆಡ್ಡಿ ಅಂದ್ರೆ ಅವನು ಬರೋದ್ ಹಿಂದೆ 4-5 ಗಾಡಿಗಳಲ್ಲಿ ಪ್ರಮುಖರು ಯಾರು ಅವನು ಹೋಗೋ ಟೈಮ್ ನಲ್ಲಿ ಫಾಲೋ ಮಾಡ್ತಾರೆ, ಮೇನ್ ಲೀಡರ್ಸ್ ಗ್ಯಾಂಗ್ಸ್ಟರ್ಸ್ ಇದ್ದಾರೆ. ಆ ಗ್ಯಾಂಗ್ಸ್ಟರ್ಸ್ ನಲ್ಲಿ ಇವನು ಚಾನಲ್ ಶೇಖರ್ ಮತ್ತು ರಾಜಶೇಖರ್ ರೆಡ್ಡಿ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಟಾಪ್ ಬ್ರಸ್ ಯಾರಿಗೆ, ಭರತ್ ರೆಡ್ಡಿಗೆ. ಸೊ ಅವನು ಇನ್ಸ್ಟ್ರಕ್ಷನ್ 100% ಕೊಟ್ಟಿದ್ದಾನೆ. ನಮಗೆ ಇವಾಗ ಈ ಡೀಟೇಲ್ಸ್ ಎಲ್ಲ ಬಂದಿದೆ. ಅದನ್ನ ನಾನು ಮೀಡಿಯಾಗೆ ರಿಲೀಸ್ ಮಾಡೋದ್ರ ಬಗ್ಗೆ ನಾವೆಲ್ಲ ಲಾಯರ್ಗಳಿಗೆಲ್ಲ ಕೊಟ್ಟಿದ್ದೀವಿ ನಾವು. ಯಾಕಂದ್ರೆ ಬಹಳ ಕ್ರೂಷಿಯಲ್ ಅದು. ಅಂದ್ರೆ ಎಲ್ಲವೂ ಪ್ರೀ ಪ್ಲಾನ್ ಮಾಡಿದ್ದಾರೆ. ಶೇಖರ್ 7:30 ಒಳಗಡೆ ಅವನೇ ಡೆತ್ ಆಗ್ಬೇಕಾಗಿತ್ತು. ಬಟ್ ಅವನಿಗೆ ಏನ್ ಸಿಕ್ಸ್ ಸೆನ್ಸ್ ದೇವ್ರು ಕೊಟ್ಟಿದ್ದಾನೋ ಅಥವಾ ಅವನ ಪ್ರಾಣ ಗಟ್ಟಿಯಾಗಿದ್ದು ಗೊತ್ತಿಲ್ಲ ಆಗ್ಲೇ ಅವನೇ ನಮ್ಮ ಮೇಲೆ ಮತ್ತೆ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದು. ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಬಂದೆ, ಪೊಲೀಸರ ರಕ್ಷಣೆಯಿಂದ ಇನ್ನೊಂದರಿಂದ ನಾನು ಅಂತೇಳಿ ಅವನೊಂದು ದಿಕ್ಕಿಗೆ ಓಡೋಗಿದ್ದಾನೆ. ಇವನು ಸತೀಶ್ ರೆಡ್ಡಿನ ಪೊಲೀಸರು ಎತ್ಕೊಂಡು ಒಪ್ಪಿಗೆ ಹೋಗಿದ್ದಾರೆ. ಆ ಎಪಿಸೋಡ್ ಮುಗೀತಲ್ಲ, ಅದು ಫೇಲ್ ಆಯ್ತು. ಸೊ ಭರತ್ ರೆಡ್ಡಿ ಏನ್ ಮಾಡಿದ, ಅವನ್ ಪ್ರೈವೇಟ್ ಗನ್ಮ್ಯಾನ್ ಗಳಿಗೆ ತಾವು, ನಾನು ನಿನ್ನೆ ವಿಡಿಯೋ ಪ್ಲೇ ಮಾಡಿದೆ. ಆ ವಿಡಿಯೋ ನೀವು ನೋಡಿದ್ರೆ ಆ ರಾಜಶೇಖರ್ ರೆಡ್ಡಿ ಡೆತ್ ಆಗಿರೋ ಹುಡುಗನ್ನ ಸುತ್ತೂರನ್ನ 3 ಗನ್ಮ್ಯಾನ್ಗಳು ಟರ್ಬನ್ಸ್ ಹಾಕೊಂಡಿರೋರು ಓಡಾಡ್ತಾ ಇರ್ತಾರೆ, ಅಲ್ಲೇ ಇರ್ತಾರೆ. ಅಷ್ಟು ಗಲಾಟೆ ಆಗ್ತಾ ಇದ್ರು ಕೂಡ ಒಬ್ಬ ಗನ್ಮ್ಯಾನ್ ಮಾತ್ರ ನಮ್ಮ ಮನೆ ಮೇಲೆ ಫೈರ್ ಮಾಡ್ತಾ ಇರ್ತಾನೆ. ಉಳಿದಿರುವಂತ 3 ಗನ್ಮ್ಯಾನ್ಗಳು